ದೆಹಲಿಯಲ್ಲಿ ನಡೆದ ಮುಗ್ಧರ ಸಾವಿನ ಘಟನೆಯಲ್ಲಿ ರಾಜಕೀಯ ಬೆರೆಸಬಾರದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ. ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ರಾಜ್ಯಾಧ್ಯಕ್ಷರಾಗಿ ನೇಮಕಗೊಂಡ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಅವರನ್ನು ಅಭಿನಂದಿಸಲು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರಕ್ಕೆ ಆಗಮಿಸಿದ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೆಹಲಿಯಲ್ಲಿ ಮುಗ್ಧ ಜೀವಗಳನ್ನು ಕಳೆದುಕೊಂಡಿದ್ದು, ಇದರಲ್ಲಿ ಯಾರೂ ರಾಜಕೀಯ ಬೆರೆಸಬಾರದೆಂದು ಹೇಳಿದ ನಿಖಿಲ್ ಕುಮಾರಸ್ವಾಮಿ ಅವರು, ಇಂತಹ ಸಂದರ್ಭದಲ್ಲಿ ನಾವುಗಳೆಲ್ಲ ಭಾರತೀಯರಾಗಿ ಮೃತ ಕುಟುಂಬಗಳಿಗೆ ಸಾಂತ್ವನ ಹೇಳಿ ಅವರಲ್ಲಿ ಧೈರ್ಯ ತುಂಬಬೇಕೆಂದರು. ನಂತರ ಜೆಡಿಎಸ್ ಕೋರ್ ಕಮಿಟಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಜಿಕೆ ಕೃಷ್ಣಾರೆಡ್ಡಿ ಅವರನ್ನು ಆತ್ಮೀಯವಾಗಿ ಅಭಿನಂದಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ನೂತನ ರಾಜ್ಯಾಧ್ಯಕ್ಷರಾದ ಹಾಗೂ ಮಾಜಿ ಶಾಸಕರಾದ ಜಿಕೆ ಕೃಷ್ಣಾರೆಡ್ಡಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಗುಡೆ ಶ್ರೀನಿವಾಸ ರೆಡ್ಡಿ, ಯನಮಲವಪಾಡಿ ಚಂದ್ರಾರೆಡ್ಡಿ, ಸಂತೆಕಲ್ಲಹಳ್ಳಿ ಪ್ರಭಾಕರ್, ಬನ್ನಹಳ್ಳಿ ರವಿ, ಕೆಂಪದೇನಹಳ್ಳಿ ಆವುಲಪ್ಪ, ಮಿಲ್ಟ್ರಿ ಶ್ರೀನಿವಾಸ್, ದೊಡ್ಡಹಳ್ಳಿ ಗೋಪಾಲಕೃಷ್ಣ, ತಪತೇಶ್ವರ ಕಾಲೋನಿ ಜನಾರ್ದನ್, ಮುನಗನಹಳ್ಳಿ ಶ್ರೀನಿವಾಸ್ ಸೇರಿದಂತೆ ಜೆಡಿಎಸ್ ಪಕ್ಷದ ಅಭಿಮಾನಿಗಳು, ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ವರದಿ SVM ನ್ಯೂಸ್, ಚಿಂತಾಮಣಿ. ಶ್ರೀನಿವಾಸಪುರ ತಾಲೂಕಿನ ಬಹಳ ಪ್ರಮುಖ ಮುಖಂಡರ ಒಂದು ಮದುವೆ ಕಾರ್ಯಕ್ರಮ ಇತ್ತು. ನಿನ್ನೆ ಬರಲಿಕ್ಕಾಗಿಲ್ಲ, ಪಾರ್ಟಿ ಆಫೀಸಲ್ಲಿ ಮೀಟಿಂಗ್ ಇತ್ತು. ಹಾಗಾಗಿ ಇವತ್ತು ಅವ್ರ ಮನೆಗೂ ಒಂದು ಭೇಟಿ ಕೊಟ್ಟು ಹೋಗೋಣ ಅಂತ ಬಂದಿದ್ದೇವೆ. ಬಿಟ್ಟರೆ ಇನ್ನು ಕೃಷ್ಣಣ್ಣನ ವಿಚಾರದಲ್ಲಿ ನಾನೇನು ಹೆಚ್ಚಾಗಿ ಹೇಳ್ತಕ್ಕಂಥದ್ದೇನಿಲ್ಲ. ಇವತ್ತು ಇಡೀ ರಾಜ್ಯಕ್ಕೆ ನಿನ್ನೆಯ ದಿನ ಒಂದು ಸಂದೇಶವನ್ನು ಕೊಟ್ಟಾಗಿದೆ ಪಕ್ಷದ ಕಡೆಯಿಂದ. ಕೃಷ್ಣಣ್ಣ ಅವರು ಪಾರ್ಟಿಯ ಪರವಾಗಿ ನಿರಂತರವಾಗಿ ಅವರ ಪ್ರಾಮಾಣಿಕತೆ, ಬದ್ಧತೆ ಜೊತೆಯಲ್ಲಿ ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಎಲ್ಲ ದೃಢ ಸಂಕಲ್ಪವನ್ನು ಅವನೇನು ಇಟ್ಕೊಂಡಿದ್ದಾರೆ ನಮ್ಮ ಕೃಷ್ಣಣ್ಣ ಅವರು, ಅದನ್ನು ಗುರುತಿಸಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರು, ಪಕ್ಷದ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಕುಮಾರಣ್ಣ ಅವರು ಎಲ್ಲ ನಮ್ಮ ಪಾರ್ಟಿಯ ಕೋರ್ ಕಮಿಟಿ ಸದಸ್ಯರ ಜೊತೆ, ಹಿರಿಯರ ಜೊತೆ, ಶಾಸಕರು, ಮಾಜಿ ಶಾಸಕರು ಎಲ್ಲರ ಜೊತೆ ಕೂತು ಚರ್ಚೆ ಮಾಡಿ ಅಂತಿಮವಾಗಿ ಕೃಷ್ಣಣ್ಣನ ಎಲ್ಲರೂ ಮಾಡಬೇಕು ಅಂತಕ್ಕಂಥ ಒಂದು ಹೂವು ಕೇಳಿ ಬಂದಂಥ ಸಂದರ್ಭದಲ್ಲಿ ಸಹಿ ಹಾಕಿದ್ದಾರೆ. ಕೃಷ್ಣಣ್ಣ ಅವರು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ನಿನ್ನೆ ದಿನ ಪಕ್ಷದ ಕಚೇರಿ ಹೊರಗಡೆನೆ ಕೃಷ್ಣಣ್ಣ ಅವರು ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದ್ದಾರೆ, ವಾರದಲ್ಲಿ 2 ದಿನ ಕಡ್ಡಾಯವಾಗಿ ಸೋಮವಾರ ಮತ್ತು ಶುಕ್ರವಾರ ಪಕ್ಷದ ಕಚೇರಿಯಲ್ಲಿ ಪಕ್ಷದ ಕಾರ್ಯಕರ್ತರು, ಮುಖಂಡರನ್ನ ಭೇಟಿ ಮಾಡಿ ಅವರ ಅಹವಾಲವನ್ನು ಸ್ವೀಕಾರ ಮಾಡ್ತೇನೆ. ಜೊತೆಯಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಕ್ಕಂಥದ್ದಕ್ಕೆ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡು ನಾವೆಲ್ಲರೂ ಕೂಡ ಹೊರಡಬೇಕಾಗ್ತದೆ ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಇಟ್ಟುಕೊಂಡು ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅವ್ರಿಗೆ ಶುಭ ಕೋರ್ಲಿಕ್ಕೂ ಇದು ಅತ್ಯಂತ ಅನಿರೀಕ್ಷಿತವಾದಂಥ ಅಮಾನ್ಯವಾದಂಥ ಒಂದು ಘಟನೆ. ಈಗಾಗಲೇ ನಿನ್ನೆ ದಿನ ರೆಡ್ ಫೋರ್ಟ್ ಹತ್ರ ನಡೆದಿರ್ತಕ್ಕಂಥ ಬಾಂಬ್ ಬ್ಲಾಸ್ಟ್ ಏನಿದೆ, ಸುದ್ದಿ ಕೇಳಿ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಿನ ಮೇಲೆ ಭಾಳ ನೋವು ಉಂಟಾಗಿರ್ತಕ್ಕಂಥದ್ದು ಸತ್ಯ. ಅದರಲ್ಲಿ 10 ಜನ ಸಾವನ್ನು ಅಪ್ಪಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಸುದ್ದಿಗಳಲ್ಲಿ ಪ್ರಕಟಣೆ ಆಗಿದೆ. ಅಂದರೆ ಬಹುಶಃ ಈ ಲಿಂಕು ಎಲ್ಲಿಂದ ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥದ್ದು ಇನ್ನೂ ತನಿಖೆ ಮೂಲಕ ಇದರ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂತಕ್ಕಂಥದ್ದು ನಾವು ಕೂಡ ಆಗ್ರಹಿಸ್ತೇವೆ. ಬಹುಶಃ ಹಿಂದಿನ ದಿನನೋ ಅಥವಾ ಬೆಳಗ್ಗೆನೋ ಎಲ್ಲೋ ಜಮ್ಮು ಕಾಶ್ಮೀರದ ಹತ್ರ ಒಂದಷ್ಟು ಈ RDXಗಳು ಏನು ಪತ್ತೆ ಆಗಿತ್ತು, ಅದರ ಲಿಂಕಲ್ಲೇ ಇದು ಕೂಡ ಎಲ್ಲೋ ಒಂದು ಲಿಂಕೇಜ್ ಆಗಿದೆ ಅನ್ನೋವಂಥದ್ದು ಒಂದಷ್ಟು ಸಂಶಯಗಳು ಸಾರ್ವಜನಿಕ ವಲಯದಲ್ಲಿ, ತಮ್ಮ ಪತ್ರಿಕಾ ಮಾಧ್ಯಮದಲ್ಲೂ ಚರ್ಚೆ ಆಗ್ತಾ ಇದೆ. ಆದರೆ ಅಂತಿಮವಾಗಿ ಇದೆಲ್ಲವೂ ಕೂಡ ತನಿಖೆ ಸ್ವರೂಪ ಪಡ್ಕೊಂಡು ಅಲ್ಟಿಮೇಟ್ಲಿ ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಇದರಲ್ಲಿ ಯಾರೇ ಈ ವಿಚಾರದಲ್ಲಿ ಭಾಗಿಯಾಗಿದ್ದರೂ ಕೂಡ ಭಾಳ ಕಠಿಣವಾದಂಥ ಕ್ರಮ ಅವ್ರ ವಿರುದ್ಧವಾಗಿ ಆಗಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಭಾಳ ಗಂಭೀರವಾಗಿ ಒತ್ತಾಯ ಮಾಡ್ತೀವಿ. ಈಗ ತನಿಖೆ ಆದಮೇಲೆ ಇದೆಲ್ಲ ಕೂಡ ಮಾತಾಡೋಕ್ಕಾಗೋದನ್ನು ಇಟ್ ಈಸ್ ಟು ಅರ್ಲಿ ಟು ಪ್ರಿಡಿಕ್ಟ್ ಎನಿಥಿಂಗ್. ಸೊ ತನಿಖೆ ಮೂಲಕ ಇದರ ಹೊರಗಡೆ ಬರಲಿ ಎಲ್ಲ ವಿಚಾರ. ಸರ್, ಕಾಂಗ್ರೆಸ್ ಮೋದಿ ಮತ್ತು ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದೆ. ನೋಡಿಪ್ಪ, ಇದರಲ್ಲಿ ರಾಜಕಾರಣ ಬೇಡ. ಭಾಳ ಇನ್ನೋಸೆಂಟು ಜೀವಗಳು ಇದರಲ್ಲಿ ಜೀವ ಕಳ್ಕೊಂಡಿರ್ತಕ್ಕಂಥ ಒಂದು ಘಟನೆ. ಇಂಥ ಸಂದರ್ಭದಲ್ಲಿ ಇಲ್ಲಿ ರಾಜಕಾರಣ ಬೆರೆಸ್ತಕ್ಕಂಥ ಅಗತ್ಯತೆ ಬೇಡ. ನಾವೆಲ್ಲರೂ ಕೂಡ ಭಾರತೀಯರಾಗಿ ಇವತ್ತು ಭಾರತ ದೇಶದ, ಅದರಲ್ಲೂ ದೆಹಲಿನಲ್ಲಿ ಇರ್ತಕ್ಕಂಥ ನಿವಾಸಿಗಳ ಮೇಲೆ ಇವತ್ತೇನು ಈಗ ಭಾಳ ದೊಡ್ಡ ಮಟ್ಟದಲ್ಲಿ ಈ ಒಂದು
ಒಂದು ಗಂಭೀರವಾಗಿ 10 ಜನ ತೀರ್ಕೊಂಡು ಹೋಗಿದ್ದಾರೆ. ಅವರ ಮೃತ ಕುಟುಂಬದ ಜೊತೆ ನಾವು ಸಾಂತ್ವನವನ್ನು ಹೇಳ್ತಾ ಧೈರ್ಯ ತುಂಬ್ತಾ ಇನ್ನು ಇದು ಏನು ಆಗಿದೆ ಇದ್ರ ಬಗ್ಗೆ ತನಿಖೆ ಮೂಲಕನೇ ಹೊರಗಡೆ ಬರಬೇಕಾಗ್ತದೆ. ಈಗ ರಾಜಕಾರಣ ಮಾಡ್ತಕ್ಕಂಥ ಅಗತ್ಯತೆ ಬೇಡ ಸರ್. ಎಲ್ಲ ಒಂದು ಕಡೆ ಬ್ಲಾಂಕ್ ಬಸ್ಟ್ ವಿಚಾರದಲ್ಲಿದ್ದರೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ರಲ್ಲ ಸರ್, ಏನು ಸರ್ ಇದು? ನಿಮಗೆ ಬಹುಶಃ ಈ ನವೆಂಬರ್ ಕ್ರಾಂತಿ ಅಂತ ಕೊನೆಗೆ ಇದು ಮಾರ್ಚ್ವರೆಗೂ ಹೋಯ್ತದ, ಏಪ್ರಿಲ್ವರೆಗೂ ಹೋಯ್ತದ ಗೊತ್ತಿಲ್ಲ. ಒಟ್ಟಾರೆಯಾಗಿ ಮಾಧ್ಯಮದ ಸ್ನೇಹಿತರಿಗೆ ಪ್ರತಿದಿನ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಪ್ರತಿನಿತ್ಯ ಯಾರು ಡೆಲ್ಲಿಗೆ ಹೋದ್ರು, ಡೆಲ್ಲಿಲಿ ಕಾಫಿ ಕುಡಿದ್ರ, ತಿಂಡಿ ತಿಂದ್ರ, ಅಥವಾ ಕೇಂದ್ರದ ನಾಯಕರು ಟೈಮ್ ಕೊಟ್ಟಿದ್ರೆ ಭೇಟಿ ಆದ್ರ, ಅಥವಾ ವಾಪಸ್ ಹಂಗೆ ಕಳಿಸಿದ್ರ, ಇದೇ ಚರ್ಚೆ ಆಗ್ತಾ ಇದೆ ಅಣ್ಣ. ಬಟ್ ಅಲ್ಟಿಮೇಟ್ಲಿ ನೋಡಿ, ಇಲ್ಲಿ ರಾಜ್ಯದ 7.5 ಕೋಟಿ ಕನ್ನಡಿಗರಿಗೆ, ಅದರಲ್ಲೂ ಶಾಸಕ ಸ್ಥಾನದಲ್ಲಿ ಕೂತಿರ್ತಕ್ಕಂಥ 3 ಪಕ್ಷದ ಶಾಸಕರಿಗೆ ಅಭಿವೃದ್ಧಿ ವಿಚಾರವಾಗಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ವಿರುದ್ಧವಾಗಿ ಇಲ್ಲಿ ವೆಂಕಟಶಿವರೆಡ್ಡಿ ಅವರು ಕೂಡ ಹಿರಿಯರಿದ್ದಾರೆ. ನಮ್ಮ ಪಕ್ಷದಿಂದ ಅವರು ಕೂಡ ಕೋರ್ಟ್ ಮೆಟ್ಲೇರಿರ್ತಕ್ಕಂಥದ್ದು ಕೂಡ ನೀವು ನೋಡಿದಿರಿ. ಅಂತಿಮವಾಗಿ ಇಲ್ಲಿ 3 ಪಕ್ಷದ ಶಾಸಕರಿಗೂ ಕೂಡ, ಇನ್ಕ್ಲೂಡಿಂಗ್ ಕಾಂಗ್ರೆಸ್, ನಾನು ಹೇಳ್ತಾ ಇರೋದು, ಗ್ಯಾರಂಟಿ ಅಂತ ಮಾತಾಡಿ ಕೊನೆಗೆ ಇಲ್ಲಿ ಗ್ಯಾರಂಟಿ ಓಟ್ ಹಾಕಿರ್ತಕ್ಕಂಥ ಜನಗಳನ್ನ ಕೈಬಿಟ್ಟು ಈಗ ಅಭಿವೃದ್ಧಿ ಸಂಪೂರ್ಣ ಕುಸಿದೋಗಿದೆ ನಮ್ಮ ರಾಜ್ಯದಲ್ಲಿ. ಅದ್ರ ಬಗ್ಗೆ ಚರ್ಚೆ ಮಾಡಿ, ಇಲ್ಲಿ ಯಾರು ಈ CM ಕುರ್ಚಿಲಿ ಕೂತ್ಕೊತಾರೆ, ಯಾರು CM ಕುರ್ಚಿ ಕಳ್ಸೋಯ್ತದೆ ಅನ್ನೋ ಚರ್ಚೆ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳೋದು ಬೇಡ. ಇದರಿಂದ ಯಾರಿಗೂ ಕೂಡ ಹೊಟ್ಟೆ ತುಂಬಲ್ಲ. ಓಕೆ ಸರ್.